ಸಹ ಈಗ ಸತ್ತಿರುವಂಥ ಪರಶುರಾಮನ ಕುಟುಂಬದ ಇದೆ ಏನು ಅದೇ ಕಮ್ಯುನಿಟಿ ಅದು. ಹಾಗಾದ್ರೆ ಅವರು ಯಾವುದನ್ನು ರಕ್ಷಣೆ ಮಾಡ್ತಾರೆ? ನಾನು ಕಮ್ಯುನಿಟಿಯ ಬಗ್ಗೆ ಹೇಳಲಿಲ್ಲ ಅವಾಗ. ಅಲ್ಲಲ್ಲ, ಇರುವಂಥದ್ದು ಮತ್ತು ಅವರು ಸೇಮ್ ಆಗಿರುವಂಥ ಕಾರಣಕ್ಕಾಗಿ ಹಾಗಾದ್ರೆ AICC ಅವರು ರಕ್ಷಣೆ ಮಾಡ್ತಾ ಇರೋದು ಯಾರು? MLA ಯಾರು ಶಿಷ್ಯ? AICC ಅಧ್ಯಕ್ಷರ ಶಿಷ್ಯ. ಆದ್ದರಿಂದಾಗಿ ಅವರು ರಕ್ಷಣೆ ಮಾಡ್ತಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಆರಕ್ಷಕ ಅವರು ಮೊನ್ನೆ ಬಂದಾಗ ಸೇವೆ ತನಿಖೆ ಕೊಡಬೇಕು ಅಂತ ಹೇಳಿದ್ರು. ಅಂಥ ಸಂದರ್ಭದಲ್ಲಿ ಇಲ್ಲ ಏನು ಪರಶುರಾಮ ಇದ್ದಾರೆ ಅವ್ರ ಜೊತೆ ನಾವು ಮಾತಾಡಿದ್ರು, ಲಂಚ ಕೇಳಿದ್ದು, ದುಡ್ಡು ಕೇಳಿದ್ದು, ಆಡಿಯೋಗಳಿದೆ ಅಂತೇಳಿ ಹೇಳಿದ್ರು. ಅಂದರೆ ಗಾಡಿಯಲ್ಲಿ ಗುಂಡು ಹೊಡೆದು ಕೆಲಸ ಮಾಡಿದ್ರೆ ಯಾಕೆ ಆಡಿಯೋಗಳು ಬರ್ತಾ ಇಲ್ಲ? ಈಗ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ಅಂತ ಹೇಳಿದ್ರಿ, ಇಲ್ಲ ನಮ್ಮ ಹತ್ರ 20 ಲಕ್ಷ ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಟೈಮಲ್ಲಿ, ಅದನ್ನ ಯಾಕೆ ಅದನ್ನ ಆಡಿಯೋ ಕೊಟ್ಟು ಅದನ್ನ ತನಿಖೆ ಮಾಡಿಸ್ಬೋದು? ನೋಡಿ, ಈಗ ಮೊನ್ನೆ ಹೇಳಿದ್ರು ನನ್ನ ಹತ್ರ ಯಾರೋ ಬರ್ತಾರಲ್ಲ, ಅವ್ರ ಕಷ್ಟ ಹೇಳಿದಾಗ ನಾನು ರೆಕಾರ್ಡ್ ಮಾಡ್ಕೊತೀನಿ. ರೆಕಾರ್ಡ್ ಅಲ್ಲ ಸರ್, 20 ಲಕ್ಷ ರೂಪಾಯಿ ಕೇಳಿದ್ರು, ನಾನು ಕೊಟ್ಟಿನಿ ಅಂತ ನಿಮ್ಮ ಮುಂದೆ ಮಾತಾಡಿದ್ದಾರೆ. ಅದನ್ನ ಅವಾಗೆ ನೀವು ಹೊರಗೆ ತರ್ಬೋದಿತ್ತಲ್ಲ ಸರ್, ಅದನ್ನ ನೋಡಿ ಮಾಡಲಿಲ್ಲ. ಇಲ್ಲ, ಕಷ್ಟ ಹೇಳ್ಕೊಂಡಿದ್ದಷ್ಟೇ. ಅವರು ಇದನ್ನ ಹೇಳಿ ಅಂತ ಹೇಳಲಿಲ್ಲ. ಇಲ್ಲೂ ಹೇಳಲ್ಲ ಸರ್, ನೀವು ಮಾಡ್ಬೋದಿತ್ತು. ಅಲ್ಲಲ್ಲ, ಅದು ಏನಾಗುತ್ತಾ, ಈಗ ಇದು ಸಿಸ್ಟಮ್ ಆಗ್ಬಿಟ್ಟಿದೆ. ಈಗ ನಿಮ್ಗೆ ಪರ್ಸೆಂಟೇಜ್ ಸರ್ಕಾರ ಅಂತ ಆರೋಪ ಮಾಡಿದ್ರು ನಿಮ್ಮ ಮೇಲೆ, ನೀವ್ ಯಾಕೆ ಅಲ್ಲಿ ಕೂಡ ನಡೀತಾ ಇತ್ತಲ್ಲ ಅದು? ಅಲ್ಲಿ ಎಲ್ಲಿ ಪ್ರೂವ್ ಮಾಡಿದ್ರ ಅವರು? ಪ್ರೂವ್ ಮಾಡಿದ್ರ? ಇಲ್ಲ, ಏನಾಗತ್ತೆ, ಆಫೀಸರ್ ಅವ ಹಿಂಗೆ ನನ್ನ ಹತ್ರ ಹೇಳ್ತಾನೆ ಅಂದ ತಕ್ಷಣ ನಾನು ಹೋಗಿ ಹೇಳಿದ್ರೆ ನನಗೆ ದಾಖಲೆ ಇಲ್ಲ. ಇವನು ಹೇಳಿದ್ದು ಅಂದ ತಕ್ಷಣನೇ ತೊಂದರೆಗೆ ಹೋಗೋದು ಅವನು, ನಾನಲ್ಲ. ಅವನು ತೊಂದರೆ ಆಗಬಾರ್ದಲ್ಲ, ನಾವು ಸುಮ್ಮನೆ ಇರ್ತೀವಿ. ಆರಕ್ಷಕರು ಬಂದ ಸಂದರ್ಭದಲ್ಲಿ ರಾಜಗೌಡರು ಇದ್ದಾರೆ, ಮಾಜಿ ಶಾಸಕರು, ಅವರೇ ಹೇಳಿದ್ರು ಆಡಿಯೋ ಇದೆ ನನ್ನ ಹತ್ರ ಇದೆ, ಅದನ್ನ ಕೊಡ್ತೀನಿ ಅಂತ ಹೇಳಿದ್ರು. ಅವರೇ ಕೊಡಲಿಲ್ಲ. ನನಗೆ ಗೊತ್ತಿಲ್ಲ ಆಡಿಯೋ ಬಗ್ಗೆ. ನಾನು ಹೇಳ್ತೀನಿ, ಅಲ್ಲ, ಅವ್ರ ಹತ್ರ ಇರ್ಬೋದು, ನೀವು ಅವ್ರನ್ನ ಪ್ರಶ್ನೆ ಕೇಳಿ. ಅವ್ರ ಹತ್ರ ಇದ್ರೆ ಅವ್ರು ಬಿಡುಗಡೆ ಮಾಡ್ತಾರೆ. ನನ್ನ ಹತ್ರ ಯಾವ ಆಡಿಯೋ ನನ್ನ ಹತ್ರ ಇಲ್ಲ. ಬೇರೆಯವ್ರ ಹತ್ರ ಇದ್ರೆ ನಂದೇನು ನನಗೆ ಸಮಸ್ಯೆ ಇಲ್ಲ. ಬಟ್ ನನಗೆ ಗೊತ್ತಿದ್ದನ್ನು ಅಷ್ಟೇ ಹೇಳ್ತೀನಿ. ದಾಖಲೆ ಇದ್ದರೆ ಮಾತ್ರನೇ ದಾಖಲೆ ಬಿಡುಗಡೆ ಮಾಡ್ತೇನೆ. ಬಟ್ ಇದು ನನ್ನ ಗಮನಕ್ಕೆ ಬಂದಿರತಕ್ಕಂಥ ವಿಚಾರಗಳನ್ನ ಅಷ್ಟನ್ನೇ ಹೇಳ್ತೇನೆ ನಾನು. ನಾಳೆ ಒಂದು ವೇಳೆ ಹೋಮ್ ಮಿನಿಸ್ಟರ್ ಬಂದರೆ ಇಲ್ಲಿ ಬರೋಕ್ಕೆ ಬಿಡ್ತೀರಾ? ಅಲ್ಲಲ್ಲ, ನಾನು ಅಡ್ಡ ಬರಲ್ಲ. ನಾನು ಅಡ್ಡ ಬರೋದಿಲ್ಲ. ನಾನು ಅದಕ್ಕೆ ಇವಾಗ ಕರೆ ಕೊಟ್ಟಿದ್ದೇನಲ್ಲ, ರಾಜ್ಯಾದ್ಯಂತ ಸಮುದಾಯ ಕೂಡ ಹೊರಗೆ ಬರ್ತದೆ. ಯಾರು ಆ ಕುಟುಂಬಕ್ಕಾಗಿರೋ ನೋವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗೆ ಸಹಕಾರಕ್ಕೆ ಯಾರ್ಯಾರು ಬರ್ತಾರೋ ಎಲ್ಲರೂ ಕೂಡ ಬರಲಿ, ಅವರಿಗೆ ನ್ಯಾಯ ಸಿಗಲಿ ಅನ್ನೋದನ್ನ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.